ಗಣೇಶ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಮುದ್ದಾದ ಆನೆಯ ಮುಖ, ಕೈಯಲ್ಲಿ ಮೋದಕ, ಪಕ್ಕದಲ್ಲಿ ಸಣ್ಣ ಇಲಿ ಮತ್ತು ಎಲ್ಲರಿಗೂ ಪರಿಚಿತವಾದ ಆಶೀರ್ವಾದದ ರೂಪ. ಆದರೆ ಗಣೇಶನ ಒಂದು ರೂಪವನ್ನು ನೋಡಿದರೆ ಈ ಸಾಮಾನ್ಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಆ ರೂಪದ ಹೆಸರು ಉಚ್ಚಿಷ್ಟ ಗಣಪತಿ. ಇದು ಗಣೇಶನ ಸಾಮಾನ್ಯ ದೇವಾಲಯದ ರೂಪವಲ್ಲ, ತಾಂತ್ರಿಕ ಪರಂಪರೆಯಲ್ಲಿ ಕಂಡುಬರುವ ಒಂದು ಅಪರೂಪದ ರೂಪ. ಮತ್ತು ಈ ರೂಪದ ಬಗ್ಗೆ ಕೇಳಿದಾಗಲೇ ಒಂದು ಪ್ರಶ್ನೆ ಬರುತ್ತದೆ: ಗಣೇಶನನ್ನೇ ತಾಂತ್ರಿಕ ಆಚರಣೆಗಳಿಗೆ ಯಾಕೆ ಬಳಸಲಾಯಿತು? ಇದರ ಹಿಂದೆ ಇರುವ ಕತೆ ಮತ್ತು ಅರ್ಥ ಸ್ವಲ್ಪ ವಿಚಿತ್ರವಾಗಿದೆ. ಉಚ್ಚಿಷ್ಟ ಗಣಪತಿಯ ಉಲ್ಲೇಖ ತಾಂತ್ರಿಕ ಗ್ರಂಥಗಳಲ್ಲಿ ಬರುತ್ತದೆ. ಕೆಲವು ತಾಂತ್ರಿಕ ಪರಂಪರೆಗಳಲ್ಲಿ ಈ ರೂಪವನ್ನು ವಶ್ಯ, ಆಕರ್ಷಣ, ಉಚ್ಚಾಟನ ಮತ್ತು ಇತರ ವಿಶೇಷ ಸಾಧನೆಗಳೊಂದಿಗೆ ಸಂಪರ್ಕಿಸಲಾಗಿದೆ. ಅದಕ್ಕಾಗಿಯೇ ನಂತರದ ಕಾಲದಲ್ಲಿ ಜನರು ಇದನ್ನು ಸರಳವಾಗಿ ಕಪ್ಪು ಮಾಟದ ಗಣೇಶ ಎಂದು ಕರೆಯಲು ಆರಂಭಿಸಿದರು. ಆದರೆ ಕತೆ ಅಷ್ಟು ಸರಳವಲ್ಲ. ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು: ತಂತ್ರ ಎಂದರೆ ಕೇವಲ ಮಾಟಮಂತ್ರವಲ್ಲ. ತಂತ್ರದಲ್ಲಿ ದೇವತಾ ಆರಾಧನೆ, ಮಂತ್ರ, ಧ್ಯಾನ, ಯಂತ್ರ ಮತ್ತು ವಿವಿಧ ಸಾಧನಾ ಪದ್ಧತಿಗಳ ದೊಡ್ಡ ಪರಂಪರೆ ಇದೆ. ಉಚ್ಚಿಷ್ಟ ಗಣಪತಿಯ ವಿಷಯದಲ್ಲೂ ಇದೇ ಕಾರಣಕ್ಕೆ ಎಚ್ಚರಿಕೆಯಿಂದ ಮಾತನಾಡಬೇಕು. ಕೆಲವು ಗ್ರಂಥಗಳಲ್ಲಿ ಅವನ ರೂಪ ಸಾಮಾನ್ಯ ಗಣೇಶನಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿ ವಿವರಿಸಲಾಗಿದೆ. 3 ಕಣ್ಣು, ಹಲವು ಆಭರಣಗಳು, ನಿರ್ದಿಷ್ಟ ಆಯುಧಗಳು ಮತ್ತು ಕೆಲವು ಚಿತ್ರಣಗಳಲ್ಲಿ ಶಕ್ತಿಯೊಂದಿಗೆ ಇರುವ ರೂಪ. ಅಂದರೆ ಇದು ಮಕ್ಕಳಿಗೆ ಹೇಳುವ ಆ ಗಣೇಶನಿಗೆ ಮೋದಕ ಇಷ್ಟ ಅನ್ನುವ ಕಥೆಯ ಪ್ರಪಂಚಕ್ಕಿಂತ ಸಂಪೂರ್ಣ ಬೇರೆ. ಕೆಲವು ತಾಂತ್ರಿಕ ಗ್ರಂಥಗಳಲ್ಲಿ ಈ ರೂಪಕ್ಕೆ ಸಂಬಂಧಿಸಿದ ವಿಶೇಷ ಮಂತ್ರ ಮತ್ತು ಆಚರಣೆಗಳನ್ನು ವಿವರಿಸಲಾಗಿದೆ. ಆದರೆ ಇಲ್ಲೊಂದು ಆಸಕ್ತಿದಾಯಕ ಪ್ರಶ್ನೆ ಇದೆ: ಉಚ್ಚಿಷ್ಟ ಅನ್ನೋ ಹೆಸರೇ ಯಾಕೆ? ಈ ಪದಕ್ಕೆ ಸಂಸ್ಕೃತದಲ್ಲಿ ಉಳಿದ ಆಹಾರ ಅಥವಾ ಆಹಾರದ ನಂತರ ಉಳಿಯುವ ಅವಶೇಷ ಎಂಬ ಅರ್ಥಗಳಿವೆ. ತಾಂತ್ರಿಕ ಪರಂಪರೆಯಲ್ಲಿ ಇದರ ಅರ್ಥ ಸಾಮಾನ್ಯ ಸಾಮಾಜಿಕ ಶುದ್ಧ ಅಶುದ್ಧ ಕಲ್ಪನೆಗಳನ್ನು ಮೀರಿ ಹೋಗುವ ಒಂದು ಸಂಕೇತವಾಗಿ ಕೂಡ ಅರ್ಥೈಸಲಾಗಿದೆ. ಅಂದರೆ ಸಮಾಜ ಇದು ಶುದ್ಧ, ಇದು ಅಶುದ್ಧ ಎಂದು ಗಡಿ ಹಾಕಿದ ಜಾಗದಲ್ಲೇ ತಂತ್ರ ತನ್ನ ಸಾಧನೆಯನ್ನು ಆರಂಭಿಸುತ್ತದೆ. ಇದೇ ಕಾರಣಕ್ಕೆ ಉಚ್ಚಿಷ್ಟ ಗಣಪತಿಯ ರೂಪ ಸಾಮಾನ್ಯ ಭಕ್ತಿಗೆ ವಿಚಿತ್ರವಾಗಿ ಕಾಣಬಹುದು. ಆದರೆ ಅದರ ಉದ್ದೇಶ ಕೇವಲ ಭಯ ಹುಟ್ಟಿಸುವುದು ಅಲ್ಲ. ಇಲ್ಲಿ ಗಣೇಶನನ್ನು ವಿಘ್ನಗಳನ್ನು ನಿವಾರಿಸುವ ದೇವರು ಎಂಬ ಸಾಮಾನ್ಯ ರೂಪದಿಂದ ಇನ್ನೊಂದು ಹೆಚ್ಚು ರಹಸ್ಯಮಯ ಸಾಧನಾ ರೂಪಕ್ಕೆ ಕರೆದೊಯ್ಯಲಾಗಿದೆ. ಹಾಗಾದರೆ ಇದು ನಿಜವಾಗಿಯೂ ಕಪ್ಪು ಮಾಟವೇ? ಅದಕ್ಕೆ ಸರಳವಾದ ಹೌದು ಎನ್ನುವ ಉತ್ತರ ಸರಿಯಾಗುವುದಿಲ್ಲ. ಐತಿಹಾಸಿಕ ತಾಂತ್ರಿಕ ಗ್ರಂಥಗಳಲ್ಲಿ ಕೆಲವು ಆಚರಣೆಗಳಿಗೆ ಇತರ ಮೇಲೆ ಪ್ರಭಾವ ಬೀರುವ ಅಥವಾ ಹಾನಿ ಮಾಡುವ ಉದ್ದೇಶಗಳನ್ನು ಉಲ್ಲೇಖಿಸಲಾಗಿದೆ. ಆದರೆ ಉಚ್ಚಿಷ್ಟ ಗಣಪತಿಯ ಸಂಪೂರ್ಣ ಆರಾಧನೆಯನ್ನು ಬ್ಲಾಕ್ ಮ್ಯಾಜಿಕ್ ಎಂದು ಕರೆಯುವುದು ಆ ಪರಂಪರೆಯನ್ನು ತುಂಬಾ ಸರಳಗೊಳಿಸಿದಂತಾಗುತ್ತದೆ. ಮತ್ತು ಇದೇ ಈ ಕಥೆಯ ಅತ್ಯಂತ ಕುತೂಹಲಕರ ಭಾಗ. ನಾವು ದೇವರನ್ನು ನೋಡಿದಾಗ ಅವರನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು 2 ಭಾಗಗಳಾಗಿ ವಿಭಜಿಸಲು ಇಷ್ಟಪಡುತ್ತೇವೆ. ಆದರೆ ಭಾರತೀಯ ತಾಂತ್ರಿಕ ಪರಂಪರೆಯಲ್ಲಿ ದೇವರ ರೂಪಗಳು ಅಷ್ಟು ಸರಳವಾಗಿರಲಿಲ್ಲ. ಒಂದೇ ಗಣೇಶ, ಒಂದು ಕಡೆ ಮಕ್ಕಳಿಗೆ ಪ್ರಿಯವಾದ ಮುದ್ದಾದ ದೇವರು, ಮತ್ತೊಂದು ಕಡೆ ರಹಸ್ಯಮಯ ತಾಂತ್ರಿಕ ಸಾಧನೆಗಳಲ್ಲಿ ಕಾಣಿಸಿಕೊಳ್ಳುವ ಉಚ್ಚಿಷ್ಟ ಗಣಪತಿ. ಹೀಗಾಗಿ ಮುಂದಿನ ಬಾರಿ ಗಣೇಶನನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಕಾಣುವ ಆ ನಗುವಿನ ಮುಖದ ಹಿಂದೆ ಇರುವ ಈ ಅಪರೂಪದ ಪರಂಪರೆಯನ್ನು ನೆನಪಿಸಿಕೊಳ್ಳಬಹುದು. ಇದು ಕಪ್ಪು ಗಣೇಶನ ಕಥೆಯಲ್ಲ, ಇದು ಗಣೇಶನ ಆರಾಧನೆಯ ಎಷ್ಟು ವಿಭಿನ್ನ ರೂಪಗಳು ಭಾರತೀಯ ಪರಂಪರೆಯಲ್ಲಿ ಬೆಳೆದಿದ್ದವು ಎಂಬುದನ್ನು ತೋರಿಸುವ ಒಂದು ರಹಸ್ಯಮಯ ಅಧ್ಯಾಯ. ಮತ್ತು ಬಹುಶಃ ಇದೇ ಕಾರಣಕ್ಕೆ ಉಚ್ಚಿಷ್ಟ ಗಣಪತಿಯ ಕತೆ ಇಂದಿಗೂ ಸಾಮಾನ್ಯ ಗಣೇಶನ ಕಥೆಗಳಿಗಿಂತ ಹೆಚ್ಚು ಕುತೂಹಲ ಮೂಡಿಸುತ್ತದೆ.